ಸ್ನೇಹಿತರೆ, ಅಡಿಕೆ ತೋಟಗಳನ್ನು ಬೇಸಿಗೆಯಲ್ಲಿ ನಾವು ತಂಪಾಗಿಡಬೇಕಾದ್ದು ಬಹಳ ದೊಡ್ಡ ಅತಿ ಮುಖ್ಯವಾದ ಕರ್ತವ್ಯ. ಹಾಗಾಗಿ ಆ ತೋಟಗಳಲ್ಲಿ ಈ ರೀತಿ ಗ್ರೀನ್ ಮಲ್ಚಿಂಗನ್ನು ಮಾಡಿರಬೇಕು. ಈ ರೀತಿ ಗ್ರೀನ್ ಮಲ್ಚಿಂಗ್ ಮಾಡಿರಬೇಕು. ಎರಡನೇದಾಗಿ ಸಾಕಷ್ಟು ಅಡಿಕೆ ಮತ್ತು ತೆಂಗಿನ ತ್ಯಾಜ್ಯಗಳಿದ್ದರೆ ಆ ತ್ಯಾಜ್ಯಗಳನ್ನು ನಾವು ಈ ನೆಲದ ಮೇಲೆ ಈ ರೀತಿ ಹಾಕಬೇಕು. ಕೇವಲ ಮರದ ಸುತ್ತ ಮಾತ್ರ ಹಾಕೋದಲ್ಲ, ಪೂರ್ತಿ ಈ ತೋಟದ ಭೂಮಿ ಸನ್ಲೈಟ್ಗೆ ಎಕ್ಸ್ಪೋಸ್ ಆಗಬಾರ್ದು. ಆ ರೀತಿಯಲ್ಲಿ ನಾವು ಸಂರಕ್ಷಣೆ ಮಾಡಬೇಕು ಸ್ನೇಹಿತರೆ. ಇಲ್ಲಾಂದರೆ ಭೂಮಿ ಮೇಲೆ ಆ ಸೂರ್ಯನ ಕಿರಣಗಳು, ನೇರಳಾತೀತ ಕಿರಣಗಳೆಲ್ಲ ಬಿದ್ದಾಗ ಸೂಕ್ಷ್ಮಾಣುಜೀವಿಗಳು ಸತ್ತು ಹೋಗ್ತವೆ. ಹಾಗಾಗಿ ನಾವು ಆ ಸೂಕ್ಷ್ಮಾಣುಜೀವಿಗಳನ್ನು ಉಳಿಸ್ಕೊಳ್ಬೇಕಾದ್ದು ನಮ್ಮ ಆದ್ಯ ಕರ್ತವ್ಯ. ಯಾಕೆಂದರೆ ಅವುಗಳು ನಮ್ಮ ಮಣ್ಣನ್ನು ಫಲವತ್ತಾಗಿಡಲಿಕ್ಕೆ ಬಹಳಷ್ಟು ಸಹಕಾರಿಯಾಗಿರ್ತವೆ. ಧನ್ಯವಾದಗಳು.